ನೋಡಿ, ನಾವು ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿಯ ಮೂಲ ಉದ್ದೇಶ ಏನು ಅಂತಂದರೆ, ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು. ಸಮಾಜ ನಿರ್ಮಾಣ ಮಾಡೋದ್ರ ಕಡೆ ನಮ್ಮ ಸಂಘಟನೆ, ನಮ್ಮ ಎಲ್ಲರೂ ಸಮಾನ ಮನಸ್ಸಿನ ಜನ ಸೇರ್ಕೊಂಡು ಏನು ಮಾಡ್ತಿದ್ದೀವಿ, ಆ ಸಮಾಜ ನಿರ್ಮಾಣ ಮಾಡೋದ್ರ ಕಡೆ ನಾವು ಹೆಜ್ಜೆ ಹಾಕ್ತಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಧ್ವನಿ ಇಲ್ಲದ ಒಂದು ಸಮುದಾಯಕ್ಕೆ ನಾವು ಧ್ವನಿ ಆಗಬೇಕು ಅನ್ನೋದನ್ನು ನಮ್ಮ ಮೂಲ ಉದ್ದೇಶ ಆಗಿ ನಾನು ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀನಿ. ಹೇಳಬೇಕು ಅಂತಂದರೆ, ಇವತ್ತು ದಲಿತರನ್ನ ಸಿ ಎಮ್ ಮಾಡಿ ಅನ್ನೋ ಕೇಳೋ ಅಷ್ಟು ಮಟ್ಟಿಗೆ ದಲಿತರು ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾರೆ. ಸೊ ಬಹಳ ಸಂತೋಷದ ವಿಚಾರ. ನಾನು ಒಬ್ಬ ದಲಿತನಾಗಿ ನನಗೆ ಅದು ಬಹಳ ಹೆಮ್ಮೆ ಅನಿಸುತ್ತೆ. ದಲಿತರನ್ನ ನಾವು ಸಿ ಎಮ್ ಮಾಡಿ ಅಂತ ಕೇಳೋಕೆ 10 ವರ್ಷಗಳ ಮೊದಲೇ ನಾವು ಕೇಳೋಕ್ಕೆ ಶುರು ಮಾಡಿದ್ವಿ. ಸೊ ಅದನ್ನು ಯಾವುದಾದ್ರು ಪಕ್ಷ ಮಾಡಲಿ, ಯಾವ ಪಕ್ಷ ಆದರೂ ಮಾಡಲಿ, ನಮಗೆ ಸ್ವಾಗತಾರ್ಹ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು ಯಾರಾದರೂ ಇದ್ದರೆ ಅದು ಕ್ರಿಶ್ಚಿಯನ್ ಸಮುದಾಯ. ದಲಿತರಿಗಿಂತ ಹೀನಾಯ ಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಅವರು ಕ್ರಿಶ್ಚಿಯನ್ ಅವರು. ಸೊ ಅವರು ಇವತ್ತಿನವರೆಗೂ ಯಾವುದೇ ಒಂದು ಹೋರಾಟ ಮಾಡಬೇಕು ಅಂತ ಜಾಸ್ತಿ ಮುಂದೆ ಬರ್ತಿಲ್ಲ. ಸೊ ಅಂಥವ್ರಿಗೆ ಧ್ವನಿಯಾಗೋಕ್ಕೆ, ಅಂಥವ್ರನ್ನ ಬಲಪಡಿಸಬೇಕು ಅಂತಂದರೆ ಕ್ರಿಶ್ಚಿಯನ್ ಸಮುದಾಯದಿಂದ ಯಾರಾದರೂ ಒಬ್ಬರು ಸಿ ಎಮ್ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ನಾನು ನಮ್ಮ ಸಂಘಟನೆಯಿಂದ ಎಲ್ಲರೂ ಸೇರಿಕೊಂಡು ಈಗ ಈ ವಾರದಲ್ಲಿ ನಾವು ಏನು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಎಲ್ಲ ಚರ್ಚ್ಗಳಿಗೆ ಭೇಟಿ ನೀಡಿ, ಫಾದರ್ಗಳ ಹತ್ರ ಮಾತಾಡಿ, ಮತ್ತು ಬಿಷಪ್ಸ್ನ ಭೇಟಿಯಾಗಿ, ಎಲ್ಲ ಪಾಸ್ಟರ್ಸ್ನೆಲ್ಲ ಒಂದುಗೂಡಿಸಿ, ನಮ್ಮ ರಾಜ್ಯಾದ್ಯಂತ ಒಂದುಗೂಡಿಸಿ ಕ್ರಿಶ್ಚಿಯನ್ ಸಮುದಾಯದಿಂದ ಸಿ ಎಮ್ ಯಾರಿಗಾದರೂ ಮಾಡಿ ಅನ್ನೋದನ್ನು ನಾವು ಕೇಳಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಏಕೈಕ ಕ್ರಿಶ್ಚಿಯನ್ ಶಾಸಕರು ಸಚಿವರು ಯಾರಾದರೂ ಇದ್ದರೆ ಅದು ಕೆ ಜೆ ಜಾರ್ಜ್ನವರು. ನಿಷ್ಠಾವಂತ ರಾಜಕಾರಣಿ. ನಮಗೆ ತಿಳಿದ ಮಟ್ಟಿಗೆ, ನಾವೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇವತ್ತು ರಾಜ್ಯದಲ್ಲಿ 224 MLAಗಳಲ್ಲಿ ಯಾರಾದರೂ ಶ್ರೇಷ್ಠ MLA ಶಾಸಕರಾದ ಯಾರಾದರೂ ಇದ್ದರೆ ಅದು ನಮ್ಮ ಪವರ್ ಮಿನಿಸ್ಟ್ರು ಕೆ ಜೆ ಜಾರ್ಜ್ ಸಾಹೇಬರು. ಸೊ ಹಾಗಾಗಿ ನಾನು ಕಳಕಳಿಯಾಗಿ ಎಲ್ಲರನ್ನೂ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಕಾಂಗ್ರೆಸ್ ಹೈಕಮಾಂಡು ಹಾಗೂ ಎಲ್ಲ ರಾಜ್ಯದ ಎಲ್ಲ ಜನಗಳಿಗೆ ಕೇಳ್ಕೊಳ್ಳೋದಿನ್ನ ಅಂತಂದರೆ, ಕೆ ಜೆ ಜಾರ್ಜ್ ಸಾಹೇಬ್ರನ್ನ ದಯವಿಟ್ಟು ಸಿ ಎಮ್ ಮಾಡಿ ಅನ್ನೋದನ್ನು ನಾನು ಕೇಳ್ಕೊತಿದ್ದೀನಿ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಪರಿಗಣಿಸಿಲ್ಲ ಅಂದರೆ, ಇದನ್ನು ಹೋರಾಟದ ಮೂಲಕ ಆದರೂ ನಾವು ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಕಾಣಿಸ್ಬೇಕು ಅಂತ ನಾವಾದರೂ ಭಾವಿಸ್ಕೊಂಡಿದ್ದೀವಿ ಸರ್. ಯಾರು ನಿಮ್ಮ ಮನವಿ? ಸರ್, ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಾತಾಡಬೇಕು, ಡಿ ಕೆ ಸಾಹೇಬ್ರಿಗೂ ಮಾತಾಡಬೇಕು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ, ಸಮಸ್ತ ಎಲ್ರಿಗೂ ನಾವು ಈ ಕೂಡಲೇ ನಾವು ಇದನ್ನು ಮನವಿ ಕೊಡಬೇಕು ಅಂದ್ಕೊಂಡಿದ್ವಿ. ಮತ್ತು ಬಹಳ ಮುಖ್ಯವಾಗಿ ಎಲ್ಲ ಚರ್ಚ್ ಫಾದರ್ಗಳೆಲ್ಲ ಒಟ್ಟುಗೂಡಿಸಿ, ಪಾಸ್ಟರ್ಗಳೆಲ್ಲ ಒಟ್ಟುಗೂಡಿಸಿ, ನಮ್ಮ ಬಿಷಪ್ಗಳನ್ನ ಒಟ್ಟುಗೂಡಿಸಿ ಇದನ್ನು ಮನವಿ ಕೊಡಬೇಕು, ಅವ್ರಿಗೂ ಮನವಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ.